ನಮಸ್ಕಾರ. ವಿಶ್ವಾದ್ಯಂತ ಇರುವಂಥ ಎಲ್ಲ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾ ರಸಿಕರಿಗೆ, ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ಬಟಾಣಿ ಮಕ್ಕಳಿಗೆ ಫನ್ ಮ್ಯಾನ್ ಶೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕೊಡ್ತಿರೋದು ನಾನು ಕಣ್ರಿ ನಿಮ್ಮ ಮನೆಯ ಫನ್ ಮ್ಯಾನ್ ಹರೀಶ್. ಇವತ್ತು ನಾವು ಬ್ಯಾಂಗ್ಳೂರ್ ಸೌತಲ್ಲಿ ಇದೀವಿ ಕಣ್ರಿ. ಬ್ಯಾಂಗ್ಳೂರ್ ಸೌತ್ ಅಂತಿದ್ದಾಗಲೇ ಬಸವನಗುಡಿ ಗಾಂಧಿ ಬಜಾರಲ್ಲಿ ಒಂದು ಕಡೆ ಸೂಪರ್ ಆಗಿರೋ ಚಪಾತಿ ಜೊತೆಗೆ ಚಿಲ್ಲಿ ಚಿಕನ್ನು ಸಖತ್ತಾಗಿರುತ್ತಂತೆ. ಅದು ಮರಾಠ ಶೈಲಿಲಿರುತ್ತಂತೆ. ಯಾವ ಹೋಟ್ಲು ಅಂತ ಕೇಳಿದ್ರ ಬನ್ನಿ ಕರ್ಕೊಂಡು ಹೋಗ್ತೀನಿ. ಪೆಪ್ಪರ್ ಚಿಕನ್ನು ಬಹುಶಃ ಇದು ಚೆಸ್ಟ್ ಪೀಸ್ ಅಂತ ಅನ್ಸುತ್ತೆ. ಈ ಪೆಪ್ಪರ್ ಚಿಕನ್ನಿನ ರುಚಿ ನೋಡೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಕುಮಾರ್ ಅಂತ. ಪುಟಾಣಿ ಹೆಸರೇನು? ಅರ್ಣಿತ್. ಏನು ತಿಂತಾ ಇದ್ದೀರಾ ಸರ್? ನಾವು ಬಿರಿಯಾನಿ, ಮಟನ್ ಚಾಪ್ಸು, ಓಕೆ, ಆಮೇಲೆ ಕೈಮಾ ಉಂಡೆ, ಚಿಕನ್ ಪೆಪ್ಪರ್ ಫ್ರೈ. ಮೇಡಮ್ ನಿಮ್ಮ ಹೆಸರು? ವರಲಕ್ಷ್ಮಿ. ಬಿರಿಯಾನಿ, ಚಪಾತಿ. ಓಕೆ. ಮನೇಲೂ ನೀವು ಬಿರಿಯಾನಿ ಮಾಡ್ತೀರಲ್ವಾ? ಹಾಂ, ಮತ್ತೆ ಮನೆ ಟೇಸ್ಟ್ಗೂ ಇಲ್ಲಿಗೂ ಏನು ವ್ಯತ್ಯಾಸ? ತುಂಬ ಡಿಫ್ರೆಂಟ್ ಇದೆ. ಮನೆಗಿಂತ ಹೋಟೆಲ್ನೇ ತಿನ್ನೋದು ಬಿರಿಯಾನಿ ಮಾತ್ರ. ಹಂಗೆ ನಿಮ್ಮ ಕೈ ರುಚಿಗಿಂತ ಏನು ಚೆನ್ನಾಗಿದೆಯಾ? ವೆರಿ ಸ್ವೀಟ್ ಕಂಟೆ ಅಂದ್ರೆ ಒಪ್ಕೊಂಡ್ಬಿಟ್ರಿ ನೋಡಿ. ಎಲ್ಲರೂ ಹಂಗೆ ಒಪ್ಕೊಳ್ಳಲ್ಲ. ಹ್ಯಾಪಿ ಈಟಿಂಗ್. ಥ್ಯಾಂಕ್ ಯು. ವಾಟ್ಸ್ ಯುವರ್ ನೇಮ್? ಪರಿಣಿತ್. ನಿನಗೆ ಈ ಹೋಟ್ಲಲ್ಲಿ ಏನು ಇಷ್ಟ ಆಯಿತು? ಬಿರಿಯಾನಿ. ಏನು ಬಿರಿಯಾನಿ? ಚಿಕನ್ ಬಿರಿಯಾನಿ. ಖಾರ ಇರಲಿಲ್ವಾ? ಖಾರ ಇಲ್ವೇ ಇಲ್ವಾ? ಚೂರು ಇಲ್ವಾ? ಡಿಡ್ ಯು ಎಂಜಾಯ್? ಹ್ಯಾಪಿ ಈಟಿಂಗ್. ಹಾಯ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಮಧು ಅಂತ ಸರ್. ಎಷ್ಟು ವರ್ಷದಿಂದ ಬರ್ತೀರಾ ಕೊಲ್ಲಾಪುರಿಗೆ? ನಾನು 15-16 ವರ್ಷದಿಂದ ಬರ್ತಿದ್ದೀನಿ. ಓಕೆ. 15 ವರ್ಷಕ್ಕೆ ಮುಂಚೆ ಇದ್ದಿದ್ದು ರುಚಿ ಇವತ್ತಿಗೂ ಇದೆಯಾ? ಸೇಮ್ ಇದೆ ಸರ್. ಓಕೆ. ಏನು ತಿಂತಾ ಇದ್ದೀರಾ ಸರ್ ನೀವು? ಖೇಮಾ ಉಂಡೆ, ಚಪಾತಿ. ಹೇಗಿದೆ ಸರ್? ತುಂಬ ಮದುವೆ ಹೆಂಗಿದೆ ಅದೇ ಟೇಸ್ಟ್. ತುಂಬ ಕಲರ್ಫುಲ್ಲಾಗಿ ಕಾಣುತ್ತಲ್ಲ. ಖಾರ ಇದೆಯಾ? ಏನಿಲ್ಲ, ಇಲ್ಲ ಮೀಡಿಯಮ್, ಏನಿಲ್ಲ. ಪಕ್ಕದಿಂದ ಎಲ್ಲರೂ ತಿನ್ಬೋದು? ಎಲ್ಲರೂ ತಿನ್ಬೋದು. ಹ್ಯಾಪಿ ಈಟಿಂಗ್ ಸರ್. ಥ್ಯಾಂಕ್ ಯು. ಏನು ಮಾಡ್ಕೊಂಡಿಲ್ಲ ಕೀರ್ತಿಶ್? ನಾವು ITL ಕೆಲಸ ಮಾಡ್ತೀವಿ. ಓಕೆ. ಯಾವಾಗಲೂ ಬರ್ತಿರ್ತೀರಾ ಕೊಲ್ಲಾಪುರಿಗೆ? ಇಲ್ಲ, ಸುಮಾರು ದಿವಸ ಆಯಿತು, ಅದಕ್ಕೆ ಇವತ್ತು ಬಂದಿದ್ದು. ಓಕೆ. ಏನು ಇಷ್ಟ ನಿಮಗೆ ಇಲ್ಲಿ? ನಾವು ಯೂಶ್ವಲಿ ಮಟನ್ ಹೇಳ್ತಾ ಇದ್ದೀವಿ, ಮಟನ್ ಇಲ್ಲ, ಸೊ ಎಗ್ ಬಿರಿಯಾನಿ ಹೊಡಿತಾ ಇದ್ದೀವಿ. ಎಗ್ ಬಿರಿಯಾನಿ. ಓಕೆ. ಜೊತೆಗೆ ಸೈಡ್ಸ್ ಏನು ತಗೊಂಡಿದ್ದೀವಿ? ಸೈಡ್ಸ್ ಚಿಕನ್ ಫ್ರೈ, ಚಿಲ್ಲಿ ಚಿಕನ್ನು. ಓಕೆ. ಖಾರ ಇದೆಯಾ? ಚಿಲ್ಲಿ ಖಾರ ಇರಲೇಬೇಕು, ಅದಕ್ಕೆ ತಗೊಳ್ಳೋದು. ಖಾರ ಇರಲೇಬೇಕಾ? ಓಕೆ. ಹ್ಯಾಪಿ ಈಟಿಂಗ್. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ನನ್ನ ಜೊತೆಗೆ ಗಂಡು ಮೆಟ್ಟಿದ ಭೂಮಿ ಹಂಗೆ ಉತ್ತರ ಕರ್ನಾಟಕದಿಂದ ಇಲ್ಲಿ ನನ್ನ ಆತ್ಮೀಯ ಗೆಳತಿಯೊಬ್ಬರು ಸಿಕ್ಕಿದ್ದಾರೆ. ಅವ್ರ ಹೆಸರು ಅಂತ ಕೇಳೋಣ. ಗೆಳತಿ ನಮಸ್ತೆ. ಪ್ರಣಾಲಿ ನನ್ನ ಹೆಸರು. ನಮಸ್ತೆ. ಪ್ರಣಾಲಿ. ಓಕೆ. ಏನು ಮಾಡ್ಕೊಂಡಿದ್ದೀರಾ ಪ್ರಣಾಲಿ? BCA ಕಂಪ್ಲೀಟ್ ಆಯಿತು. ಓಕೆ. ಉತ್ತರ ಕರ್ನಾಟಕದ ಕೋಳಿ ಸಾರಿಗೆ ಇಲ್ಲಿಗೆ ಏನು ವ್ಯತ್ಯಾಸ ಐತ್ರಿ? ವ್ಯತ್ಯಾಸ ಅಂತ ಏನಿಲ್ಲ. ನಂಗೆ ಇಲ್ಲಿ ಬಂದಿದ ಮೇಲೇ ಚೆನ್ನಾಗಿ ನಮ್ಮ ಸೈಡ್ ಊಟ ಸಿಕ್ತು ಅಂತ ಓಕೆ. ಆ ಟೈಪ್ ಅನಿಸಿತು. ಶ್ರೀನಿವಾಸ್ ಅವರೇ, ಹಾಂ ಹೇಳಿ. ಏನು ತಗೊಳ್ತಾ ಇದ್ದೀರಿ ಇವತ್ತು? ನಾವು ಬಿರಿಯಾನಿ ರೈಸು ಮತ್ತು ಏನು ಹೇಳಿದ್ವಿ? ಕಬಾಬ್ ಪ್ಲೇನ್ ಹಾಂ. ಹೇಗಿದೆ ಬಿರಿಯಾನಿ ರೈಸ್? ತುಂಬ ಚೆನ್ನಾಗಿದೆ. ಓಕೆ. ಚಿಕನ್ ಜೊತೆ ಚೆನ್ನಾಗಿರುತ್ತೆ ಬಿರಿಯಾನಿ ರೈಸು, ಮಟನ್ ಜೊತೆ ಚೆನ್ನಾಗಿರುತ್ತೆ? ನಾನು ಚಿಕನ್ ಜೊತೆನೇ ಪ್ರಿಫರ್ ಮಾಡ್ತೀನಿ, ಮಟನ್ ಅಷ್ಟು ತಿನ್ನಲ್ಲ ನಾನು. ಸೊ ಚಿಕನ್ ಜೊತೆ ನಾನು ಪ್ರಿಫರ್ ಮಾಡ್ತೀನಿ. ಬಟ್ ಇವತ್ತು ಯಾಕೆ ಪ್ಲೇನ್ ರೈಸ್ ತಗೊಂಡಿದ್ದೀನಿ? ಪ್ಲೇನ್ ರೈಸ್ ಯಾಕಂದರೆ ಬಿರಿಯಾನಿ ರೈಸು ತಿಂತಾ ಇದ್ದೆ, ಇವತ್ತು ನಾನು ಎಕ್ಸ್ಟ್ರಾ ಸೈಡ್ಸ್ ಎಲ್ಲ ಆರ್ಡರ್ ಮಾಡಿದ್ದೆ, ಸೊ ಪ್ಲೇನ್ ರೈಸ್ ತೊಗೊಂಡಿದ್ದೀನಿ. ಕೊಲ್ಲಾಪುರಿ ಹೌ ಮಚ್ ಬಜೆಟ್ ಫ್ರೆಂಡ್ಲಿ? ಕೊಲ್ಲಾಪುರಿ ಇಲ್ಲಿ ಬಸವನಗುಡಿಲೇ ಬೆಸ್ಟ್ ಅಂತ ಹೇಳ್ಬೋದು. ಬಜೆಟಲ್ಲೂ ಕೂಡ, ಟೇಸ್ಟಲ್ಲೂ ಕೂಡ. ಪ್ರಿಫರೇಬಲಿ ಇಲ್ಲಿ ತುಂಬ ಹೋಟೆಲ್ಸ್ ಇದೆ, ಅದನ್ನು ಕೊಲ್ಲಾಪುರೀಸ್ಗೆ ನಾವು ಯೂಶ್ವಲಿ ಬರ್ತೀವಿ ಜಾಸ್ತಿ. ಸರ್ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬು, ಚಿಲ್ಲಿ ಚಿಕನ್ನು, ಚಿಕನ್ ಡ್ರೈ, ಚಿಕನ್ ಫ್ರೈ, ಚಿಕನ್ ಶೋಲೆ. ಚಿಕನ್ ಶೋಲೆ ಒಂದು ಕೊಡಿ. ಆಯ್ತು ಸರ್. ಚಿಕನ್ ಡ್ರೈ ಒಂದು ಕೊಡಿ. ಆಯ್ತು ಸರ್. 2 ಚಪಾತಿ ಕೊಡಿ. ಓಕೆ ಸರ್. ಆಯಿತಾ? ಸರಿ ಸರ್. ಓಕೆ. ಶೋಲೆ ಕಬಾಬು
ಹೇಗಿದೆ ಅಂದರೆ ತುಂಬ ಕಲರ್ಫುಲ್ ಆಗಿದೆಯಲ್ಲ ಅಂತಿದ್ದಾಗಲೇ ಬಹುಶಃ ಸಾಸ್ಗೆ ಸಾಕ್ಬಿಟ್ರ ಅಂತ ಅನ್ನಿಸ್ತು. ಆದರೆ ಚಿಕನ್ಗೆ ಇವರು ಈ ಮರಾಠ ಸ್ಟೈಲ್ ಮಸಾಲೆಗಳನ್ನು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವೆಲ್ಲ ಹಾಕಿ ಈ ಕಬಾಬ್ ಒಂಚೂರು ಕ್ರಿಸ್ಪಿ ಇರೋದಕ್ಕೆ ಮೊಸರನ್ನು ಹಾಕಿದ್ದಾರೆ ಅಂತ ಅನಿಸುತ್ತೆ ಕಣ್ರಿ. ಅದರಿಂದ ಚಿಕನ್ನು ತುಂಬ ಫ್ರೆಶ್ ಆಗಿದೆ, ಟೆಂಡರ್ ಚಿಕನ್ ಆಗಿದೆ, ಜ್ಯೂಸಿ ಆಗಿದೆ. ಮುಖ್ಯವಾಗಿ ಮಕ್ಕಳುಗಳು ಎಂಜಾಯ್ ಮಾಡಿ ತಿನ್ಬೋದು. ಯಾಕಪ್ಪ ಅಂತಂದರೆ ಒಂದು ತೊಟ್ಟು ಖಾರ ಇಲ್ಲ. ಚಸ್ ಬರೀ ಶೋಲೆ ಕಬಾಬ್ ಅಂತೂ ತಿಂದಾಯ್ತಪ್ಪ. ಈಗ ಶೋಲೆ ಕಬಾಬ್ ಜೊತೆಗೆ ಚಪಾತಿ ತಿಂದಿಲ್ಲ ಅಂದರೆ ಚಪಾತಿ ಬೇಜಾರು ಮಾಡ್ಕೊಳ್ಳಲ್ವಾ? ಚಪಾತಿ ಜೊತೆಗೆ ಟ್ರೈ ಮಾಡೋಣ. ಸಿಂಪಲ್ ನೋಡಿ, ಕಬಾಬು ನಿಂಗೆ ತಗೋಬೇಕು, ತಗೊಂಡು ಬೆಣ್ಣೆ ಥರ ಇದೆ ನೋಡಿ, ಹಿಂಗೆ ಮುರಿಬೋದು. ಮುರಿದ್ಬಿಟ್ಟು ಚಪಾತಿ ಹಿಂಗೆ ಹರಿದು ಕಬಾಬಿನ ಜೊತೆಗೆ ಹಿಂಗೆ ತಗೊಂಡು ರಾ ಥರ, ರಾ ಅಂದರೆ ಅಷ್ಟು ರಾ ಥರ ಆಸಮ್ ಟೇಸ್ಟ್ ಕಣ್ರಿ. OMG ಅಲ್ಟಿಮೇಟ್ ಆಗಿದೆ ಕಣ್ರಿ, ಅಲ್ಟಿಮೇಟ್ ರುಚಿ. ಈ ಕಬಾಬ್ಗೆ ಅವೆಲ್ಲ ಮಸಾಲ ಜೊತೆಗೆ ಫ್ರೈ ಮಾಡೋಕ್ಕೆ ಮುಂಚೆನೇ ನಿಂಬೆಹಣ್ಣು ಹಿಂಡಿದ್ದಾರೆ. ನಿಂಬೆಹಣ್ಣಿನ ರಸ ಹಿಂಡಿರೋದ್ರಿಂದ ಆ ಹುಳಿ ಆ ಚಿಕನ್ ಟೆಂಪ್ರಿಂಗ್ ಚಿಕನ್ ಜೊತೆಗೆ ಆ ಹುಳಿ ಇದೆ, ಅದು ಟೇಸ್ಟೇ ಮಜವಾಗಿದೆ ಕಣ್ರಿ. ನೀವು ಬೆಂಗಳೂರಿನ ಸೌತಲ್ಲಿರೋವಂಥ ಗಾಂಧಿ ಬಜಾರ್ ಕೊಲ್ಲಾಪುರಿ ಹೋಟ್ಲಿಗೆ ಬಂದು ಈ ಶೋಲೆ ಕಬಾಬ್ ತಿಂದಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಬಂದಿಲ್ಲ ಅಂದರೆ ಫಸ್ಟು ನೀವು ಬೆಂಗಳೂರಿಗೆ ಬಂದು ಆಟೋಲ್ಲೋ ಬಸ್ಸಲ್ಲೋ ಕಾರಲ್ಲೋ ಯಾವುದ್ರಲ್ಲೋ ಬಂದು ಈ ಕೊಲ್ಲಾಪುರಿ ಮರಾಠಿ ಶೈಲಿಯ ಈ ಹೋಟೆಲಲ್ಲಿ ಈ ಒಂದು ಕಬಾಬ್ ಶೋಲೆ ಕಬಾಬ್ನ ತಿನ್ನಿ. ನಾನು ಯಾವಾಗಲೂ ಏನು ಗೊತ್ತೇನ್ರಿ, ಮಧ್ಯಾಹ್ನದ ಹೊತ್ತು ನಾನ್ ವೆಜ್ ಊಟಕ್ಕೆ ಅಂತ ಹೋದರೆ ರೈಸು ಕಡಿಮೆ ತಿಂತೀನಿ, ಚಪಾತಿನೂ ಕಡಿಮೆ ತಿಂತೀನಿ, ಆದರೆ ಪೀಸ್ಗಳು ಜಾಸ್ತಿ ತಿಂತೀನಿ. ಅದರಿಂದ ನನ್ನ ಮುಂದೆ ಇವಾಗಿದೆ ಕೊಲ್ಲಾಪುರಿಯ ಮತ್ತೊಂದು ಸ್ಪೆಷಲ್ಲು ಪೆಪ್ಪರ್ ಚಿಕನ್. ಹೇಗಿದೆ ಅಂತ ರುಚಿ ನೋಡೋಣ. ಪೆಪ್ಪರ್ ಚಿಕನ್ನು ಬಹುಶಃ ಇದು ಚೆಸ್ಟ್ ಪೀಸ್ ಅಂತ ಅನ್ಸುತ್ತೆ. ಫುಲ್ಲು ಸ್ಮೂತಾಗಿದೆ ಕಣ್ರಿ, ಸ್ಮೂತಾಗಿದೆ. ಜೊತೆಗೆ ಚಿಕನ್ನು ತುಂಬ ಫ್ರೆಶ್ ಆಗಿದೆ ರೀ. ಈ ಪೆಪ್ಪರ್ ಚಿಕನ್ನು ಎಲ್ಲ ಕಡೆ ಮಾಡ್ತಾರೆ, ಆದರೆ ಈ ಮರಾಠ ಶೈಲಿಯ ಈ ಚಿಕನ್ ಡಿಶಸ್ ಯಾವುದೇ ಆಗಿರಲಿ ಅದು ತುಂಬ ಸ್ಪೆಷಲ್ ಆಗಿರುತ್ತೆ. ಈ ಪೆಪ್ಪರ್ ಚಿಕನ್ನಿನ ರುಚಿ ನೋಡೋಣ. ಬೆಣ್ಣೆ ಥರ ಬೇಯಿಸಿದ್ದಾರೆ ಕಣ್ರಿ ಚಿಕನ್ನ. ಜೊತೆಗೆ ಈ ಚಿಕನ್ಗೆ ನಾನು ಆಗಲೇ ಹೇಳ್ದಂಗೆ ಅವರ ಶೈಲಿಯ ಮಸಾಲೆಗಳನ್ನು ಹಾಕಿ ಕೊತ್ತಂಬರಿ, ಕರಿಬೇವಿನ ಸೊಪ್ಪು ಇವನ್ನೆಲ್ಲನೂ ಹಾಕಿದ್ದಾರೆ. ಜೊತೆಗೆ ವಿಶೇಷವಾಗಿ ಪೆಪ್ಪರ್ ಹಾಕಿದ್ದಾರೆ. ಹೆಸರಿಗಷ್ಟೇ ಪೆಪ್ಪರ್ ಚಿಕನ್, ಆದರೆ ಆ ಮೆಣಸಿನ ಘಾಟ್ ಇರುತ್ತಲ್ಲ, ನಾವು ಏನೇ ಒಂದು ತಿಂದ್ರೂ ಮೆಣಸಿನ ಘಾಟ್ ಅನ್ನೋದು ಹೊಡೆಯುತ್ತೆ, ಆ ಖಾರ ಗೊತ್ತಾಗುತ್ತೆ. ಆದರೆ ಈ ಪೆಪ್ಪರ್ ಚಿಕನಲ್ಲಿ ಖಾರ ಅನ್ನೋದೇ ಇಲ್ಲ ಕಣ್ರಿ. ಅಷ್ಟು ಆಸಮ್ ಆಗಿದೆ, ಕ್ರೇಜಿ ಆಗಿದೆ. ಬರೀ ಪೆಪ್ಪರ್ ಚಿಕನ್ ತಿಂದರೆ ಆಗತ್ತಾ? ಚಪಾತಿ ಜೊತೆಗೆ ತಿನ್ನಬೇಕು ತಾನೆ. ಬನ್ನಿ, ನಾನು ಈ ಪೆಪ್ಪರ್ ಚಿಕನ್ನ ನೋಡೇ ಬಿಡೋಣ. ಇದನ್ನು ತಗೋಬೇಕಣ್ರಿ. ಹಿಂಗೆ ತಗೊಂಡು ಚಪಾತಿ ಪೆಪ್ಪರ್ ಚಿಕನನ್ನು ಬಾಯಲ್ಲಿ ಸುಮ್ಮನೆ ಹಿಂಗೆ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು ಅಣ್ಣ ಬಾಯ್ಲ್ಡ್ ಎಗ್ ಬೇರೆ ಕೊಟ್ರಲ್ಲ, ಬಾಯ್ಲ್ಡ್ ಎಗ್ಗಿನ ಎಲ್ಲ ತಿನ್ನಬಾರ್ದು ಕಣ್ರಿ. ಬರೀ ವೈಟನ್ನು ಮಾತ್ರ ಹಿಂಗೆ ಹಾಕೊಂಡ್ರೆ ಆ ಪೆಪ್ಪರ್ ಚಿಕನ್ನು ಫ್ಲೇವರ್ಗೂ ಬಾಯ್ಲ್ಡ್ ಎಗ್ ರುಚಿಗೂ ಮಧ್ಯದಲ್ಲಿ ಚಪಾತಿಗೂ ನಡೀತಿರೋ ಅಂಥ ಕುಸ್ತಿ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ನನಗೆ ಮಾತ್ರ ಈಗ ಅರ್ಥ ಆಗುತ್ತೆ. ನಿಮ್ಗೆ ಅರ್ಥ ಆಗಬೇಕು ಅಂದರೆ ಬನ್ನಿ, ಕೊಲ್ಲಾಪುರಿ ಹೋಟ್ಲಿಗೆ ಬಂದು
ನಾನು ತಿಂತಿರೋಂಥ ಪೆಪ್ಪರ್ ಚಿಕನ್ ಆಗಿರಲಿ, ಬೋನ್ಲೆಸ್ ಶೋಲೆ ಕಬಾಬೆ ಆಗಿರಲಿ, ತಿನ್ನಿ ಮಜಾ ಮಾಡಿ. ಕೊಲ್ಲಾಪುರಿಲಿ ಎಲ್ಲ ತಿಂದ ಮೇಲೆ ಇನ್ನೇನಪ್ಪ ಕೈ ತೊಳಿಬೇಕಲ್ಲ ಅನ್ನೋದ್ರೊಳಗೆ ಸಖತ್ತಾಗಿರೋ ಒಂದು ರಸಮ್ ಕೊಡ್ತಾರೆ. ಆ ರಸಮ್ ನೋಡೋಕೆ ಒಳ್ಳೆ ಕಾಲು ಸೊಪ್ಪಿದ್ದಂಗೆ ಇರುತ್ತೆ, ಜೊತೆಗೆ ತುಂಬ ಕಲರ್ಫುಲ್ಲಾಗೂ ಇರುತ್ತೆ. ಖಾರವಾಗಿದೆಯಾ ಅಂತ ನೋಡೋಣ. ರಸಮ್ಮು ಒಂಚೂರು ಡೈಜೆಷನ್ ಆಗಲಿ ಅನ್ನೋಕ್ಕೋಸ್ಕರ, ಜೀರ್ಣ ಆಗಲಿ ಅನ್ನೋಕ್ಕೋಸ್ಕರ ಒಂಚೂರು ಖಾರ ಇದೆ. ಅದಕ್ಕೆ ಒಂದೇ ಮದ್ದು ಗೊತ್ತಲ್ಲ, ನಿಂಬೆಹಣ್ಣನ್ನು ಹಾಕೊಂಡು ಹಿಂಗೆ ಹಿಂಡಿ ಮಾಡಿ ಅದಕ್ಕೆ ರಸನ ತಗೊಂಡು, ಖಾರ ಎಂಥದ್ದೇ ಆಗಿಲ್ಲ, ನಿಂಬೆಹಣ್ಣು ಹಾಕಿದ ತಕ್ಷಣ ಏನಾಗುತ್ತೆ ನೋಡೋಣ. ಆ ಮೆಣಸಿನ ಖಾರದ ರಸಮ್ಗೂ ನಿಂಬೆಹಣ್ಣಿನ ರಸಕ್ಕೂ ಜೊತೆಗೆ ಹಾಕಿದ್ರೆ ಸಖತ್ತಾಗಿದೆ ಕಲೆ ಟೇಸ್ಟು. ಈ ಥರ ರಸಮ್ ಕುಡಿದ್ರೆ ಖಂಡಿತವಾಗ್ಲೂ ಡೈಜೆಷನ್ನು ಸಖತ್ತಾಗುತ್ತೆ, ಸೂಪರಾಗುತ್ತೆ. ನೀವೇನಾವತ್ತಾದ್ರೂ ಬಸವನಗುಡಿಲಿರುವಂಥ ಈ ಕೊಲ್ಲಾಪುರಿ ಹೋಟೆಲ್, 30 ವರ್ಷದ ಇತಿಹಾಸ ಇರುವಂಥ ಈ ಹೋಟ್ಲಿಗೆ ಬಂದು ಸೂಪರಾಗಿ ಹೊಟ್ಟೆ ತುಂಬ ನಾನ್ ವೆಜ್ ತಿಂದಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಬಂದಿಲ್ಲ ಅಂದರೆ ಮೊದಲು ಆಟೋಲೋ, ಬಸ್ಸಲ್ಲೋ, ಕಾರಲ್ಲೋ ಅಥವಾ ಟ್ಯಾಕ್ಸಿಲೋ ಯಾವುದಲ್ಲೋ ಬನ್ನಿ, ಬಸವನಗುಡಿಗೆ ಬಂದು ಈ ಕೊಲ್ಲಾಪುರಿ ಹೋಟ್ಲು ಎಲ್ಲೇ ಕೇಳೋರು ಹೇಳ್ತಾರೆ. ಕೊಲ್ಲಾಪುರಿ ಹೋಟ್ಲಿಗೆ ಬಂದು ಈ ಮರಾಠ ಶೈಲಿಯ ಈ ಒಂದು ರುಚಿಯನ್ನು ಸವಿರಿ. ಪೀಸ್. ನನ್ನ ಜೊತೆಗೆ ಈಗ ಕೊಲ್ಲಾಪುರಿ ಹೋಟೆಲಿನ ಮಾಲೀಕರಿದ್ದಾರೆ. ಬಹುಶಃ ಅವ್ರ ಹತ್ರ ಹೋಗಿ ಮಾತಾಡೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಮಂಜುನಾಥ್ ಅಂತ. ಮಂಜುನಾಥ್ ಅವರೇ ಹೇಳಿ. 30 ವರ್ಷದಿಂದ ನಿಮ್ಮ ಹೋಟೆಲಿನ ಇತಿಹಾಸ. ಹೌದು. ಎಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅಂತಲ್ಲ, ಫಾರಿನಿಂದೆಲ್ಲ ಬಂದವರು ಬಸವನಗುಡಿ, JP ನಗರ ಈ ಭಾಗಕ್ಕೆ ಬಂದಾಗ ನಿಮ್ಮ ಹೋಟ್ಲಿಗೆ ಬಂದು ಸಖತ್ತಾಗಿರೋ ಅಂಥ ಬಿರಿಯಾನಿನೇ ಆಗಿರಲಿ, ಚಾಪ್ಸೆ ಆಗಿರಲಿ, ಕೈಮಾ ಉಂಡೆ ಆಗಿರಲಿ ಎಲ್ಲ ತಿಂತಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇದು ಯಾವ ಥರ ಅಂದರೆ, ಇದು ಸ್ಟಾರ್ಟಿಂಗು ನಮ್ಮ ತಾತ ಅವ್ರು ಶುರು ಮಾಡಿದ್ದು. ಹೆಸರು ರಾಮುಸ ಅಂತ ಅವರು. ಅಲ್ಲಿಂದ ಹಂಗೆ ನಮ್ಮ ತಂದೆಯವರು ಅಲ್ಲಿಂದ ನಮಗೆ ಹಂಗೆ ಬಂದಿದೆ. ಇವತ್ತು ಮಸಾಲಾಸ್ ಎಲ್ಲ ನಾವು ಮನೆಯಲ್ಲೇ ಮಾಡೋದು. ಓಕೆ. ಇಲ್ಲಿ ಬಂದು ಅವ್ರಿಗೆ ಬಂದು ಬರೀ ಹಾಕಿ ಮಾಡೋ ಥರ ಅಷ್ಟೇ ಹುಡುಗರಿರೋದು. ಓಕೆ. ಮಸಾಲಾಸ್ ಎಲ್ಲ ಇಲ್ಲಿ ನಾವು ಮನೇಲೇ ಸರ್. ಮಸಾಲೆಲ್ಲ ಯಾರು ಮಾಡ್ತಾರೆ ಮನೇಲಿ? ಮನೇಲಿ ಲೇಡೀಸು ಸರ್. ಲೇಡೀಸ್ ಮಾಡ್ತಾರೆ. ಹೌದು. ಸೊ ಅವತ್ತಿಂದ ಮಾಡ್ಕೊಂಡು ಬಂದರೆ ಇವತ್ತಿಗೂ ಅದನ್ನೇ ಮಾಡ್ತಿರೋದು? ಹೌದು. ಓಕೆ. ಅದರಿಂದನೇ ಈ ರುಚಿ. ಹೌದು ಸರ್. ಓಕೆ ಸರ್, ನಿಮ್ಮ ತಾತ ಅವರಾಯಿತು, ನಿಮ್ಮ ತಂದೆಯವರಾಯಿತು, ಇವಾಗ ನೀವು ಮಂಜುನಾಥ್ ಅವರು. ಹೌದು ಸರ್. ನೆಕ್ಸ್ಟ್ ಇನ್ನೂ 50 ವರ್ಷ ಅಲ್ಲ, ಇನ್ನೂ 100 ವರ್ಷ ಆದ್ರೂ ಈ ಒಂದು ನಿಮ್ಮ ಈ ಮರಾಠ ಶೈಲಿಯ ಈ ರುಚಿಯ ಸಂಸ್ಕೃತಿಯನ್ನ ಕರ್ನಾಟಕ ರಾಜ್ಯಾದ್ಯಂತ ವಿಶೇಷವಾಗಿ ನಾನ್ ವೆಜ್ ಪ್ರಿಯರಿಗೆ ನೀವು ಕೊಡ್ತಾ ಇರಬೇಕು ಅಂತ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ. ಓಕೆ ಸರ್. ನಿಮ್ಗೆ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗಾಂಧಿ ಬಜಾರ್ ಕೊಲ್ಲಾಪುರಿ ಮರಾಠಿ ಶೈಲಿ ಚಿಕನ್ ಗ್ರೇವಿ ಎಲ್ಲ ತಿಂದಿದ್ದಾಯ್ತು ಕಣ್ರಿ. ಇದನ್ನ ಸರ್ವ್ ಮಾಡೋಂಥ ಇಬ್ರು ನನ್ನ ಆತ್ಮೀಯ ದಿಗ್ಗಜರುಗಳು ನನ್ನ ಜೊತೆ ಇದ್ದಾರೆ. ಸರ್ ನಿಮ್ಮ ಹೆಸರು? ರಮೇಶ್. ನಿಮ್ಮ ಹೆಸರು? ಮಹೇಶ್ ಅವ್ರ ಜೊತೆಗೆ ಇದ್ದೀನಿ. ಇವ್ರನ್ನ ನಾನು ಬಹುಶಃ ಒಂದು 15-16 ವರ್ಷದ ಮೇಲಿಂದ ನೋಡ್ತಾ ಇದ್ದೀನಿ ಇಲ್ಲಿ. ಸೊ ಭಾಳ ಒಂದು ಅದ್ಭುತವಾದಂಥ ಸೇವೆಯನ್ನು ಬೆಳಗಿಂದ ಮಧ್ಯಾಹ್ನದ ತನಕ ಮತ್ತು ಸಂಜೆಯಿಂದ ರಾತ್ರಿ ತನಕ ಎಲ್ಲ ಸರ್ವ್ ಮಾಡೋದು ಇವರೇ. ಇಬ್ಬರು ಮೇನ್ ಬ್ಯಾಟ್ಸ್ಮನ್ಗಳು ಈ ಹೋಟ್ಲಿಗೆ. ಇವ್ರನ್ನ ನೋಡೋದೇ ಬಹಳ ಖುಷಿ ಆಗುತ್ತೆ. ಅಡುಗೆ ಮಾಡೋದು ಒಂದು ಯೋಗ ಅಂತಂದರೆ ಅದನ್ನು ಬಡಿಸೋದು ಒಂದು ಕಲೆ ಅಂತೆ. ಅದನ್ನು ದೇವರು ಅನ್ನಪೂರ್ಣೇಶ್ವರಿ ತಾಯಿ ಇವ್ರಿಗೆ ಕೊಟ್ಟಿದ್ದಾರೆ. ದೇವರು ಇವರಿಬ್ರಿಗೂ ಒಳ್ಳೇದು ಮಾಡಲಿ. ಫನ್ ಮ್ಯಾನ್ ಶೋ ಅಲ್ಲಿ ಇವತ್ತು ಕೊಲ್ಲಾಪುರಿ ಹೋಟ್ಲನ್ನ ನೋಡಾಯಿತು. ಬನ್ನಿ ನೀವು ಇಲ್ಲಿ ಬಂದು ಸಖತ್ತಾಗಿರೋ ನಾಟಿ ಶೈಲಿಯ ಮರಾಠಿ ಶೈಲಿಯ ಊಟವನ್ನು ತಿನ್ನಿ, ಎಂಜಾಯ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ಫನ್ ಮ್ಯಾನ್ ಶೋ ಅಲ್ಲಿ ಬಂದು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಏನು ಮಾಡಬೇಕು? ಫನ್ ಮ್ಯಾನ್ ಶೋನ ನೋಡ್ತಾ ಇರಿ, ನಗ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರಿದೆ ಏನು ಮಾಡಬೇಕು? ಎಂಜಾಯ್ ಮಾಡಬೇಕು.